ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಯಾಕೆಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ಟೋರಿ ಮಾತ್ರ. ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನು ಇವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಇನ್ನು ಇಲ್ಲಿ ಇವತ್ತು ರಾಣಿನ ಸ್ಕೂಲಿಗೆ ಸೇರ್ಸೋಕೆ ಕೂಡ ಸತ್ಯಣ್ಣ ಹೋಗಿರ್ತಾರೆ, ಅಲ್ಲಿ ಸೇರಿಸ್ಕೊಳ್ಳಲ್ಲ ಅಂತ ಕೂಡ ಹೇಳಿರ್ತಾರೆ. ಇಲ್ಲಿ ಮತ್ತೆ ಒಂದು ಕಡೆ ಇಲ್ಲಿ ಕಾವೇರಿಗೆ ತುಂಬಾ ತೊಂದರೆ ಕೊಡ್ತಾ ಇರ್ತಾರೆ ಒಬ್ಬರು ಜೈಲಲ್ಲಿ. ಅದು ಯಾರು ಅಂತಂದರೆ ಒಂದು ಕೈದಿ ಬಂದಿರ್ತಾರೆ. ಆ ಕೈದಿ ಬಂದುಬಿಟ್ಟು ತರಕಾರಿ ಹೆಚ್ಚಬೇಕಾದಾಗ ಹೋಗಿ ಬೇಗ ಹಚ್ಕೊಡಿ ತರಕಾರಿನಂತ ಕೇಳಿದ್ಕೇನೆ ಚಾಕುನ ಕುತ್ತಿಗೆಗೆ ಇಟ್ಬಿಟ್ಟು, ನೀನು ಯಾರಂತ ಹೇಳು, ನೀನು ಯಾಕೆ ಇಲ್ಲಿ ಬಂದಿದ್ಯಾ, 10 ವರ್ಷದಿಂದ ಇಲ್ಲೇ ಇದೆಯಾ, ಮತ್ತು ನಿನಗೆ ಕಾಂಚನ ಮೇಡಮ್ ಅಂದರೆ ಯಾರಂತ ಗೊತ್ತಾ ಅಂತೆಲ್ಲ ಪ್ರಶ್ನೆಗಳನ್ನ ಕೇಳ್ತಾಳೆ. ಅವಾಗ ಕಾವೇರಿ ಇಟ್ಕೊಂಡು ನನಗೆ ಯಾರು ಗೊತ್ತಿಲ್ಲ ಅಂತೇಳಿ ಹೇಳಿದಾಗ, ಮತ್ತು ನೀನು ಇಲ್ಲಿ ಸೀನಿಯರ್ ಅಂತ ನಂಗೆ ಚೆನ್ನಾಗಿ ಗೊತ್ತು, 10 ವರ್ಷದಿಂದನೂ ಇಲ್ಲೇ ಇದೆಯಾ, ಕಾಂಚನ ಅಂದರೆ ಯಾರಂತ ನಿನಗೆ ಗೊತ್ತಿಲ್ವಾ ಅಂತ ಹೇಳ್ಬಿಟ್ಟು ಈ ಕೈದಿ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ಕಾಂಚನ ಎದುರ್ಕೊಂಡು ಸರಿ ಆಯಿತು ಗೊತ್ತು ಅಂತ ಹೇಳಿ ಹೇಳ್ತಾಳೆ. ಮತ್ತಾಗಿದ್ದರೆ ಕಾಂಚನ ಹೊರಗಡೆ ಕರೆಂಟ್ ಶಾಕ್ ಹೊಡೆದ್ಬಿಟ್ಟು ಹಾಸ್ಪಿಟಲಲ್ಲಿ ಅಡ್ಮಿಂಟ್ ಆಗಿದ್ದಾಳೆ. ಅದು ಯಾಕೆ ಏನು ಅಂತ ಗೊತ್ತಿಲ್ಲ, ಅವಳಿಗೇನೋ ನಿನ್ನಲ್ಲಿ ಇರೋ ವಿಷಯ ಗೊತ್ತಾಗಿದೆ, ಅದೇನಂತ ನಾನು ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಹೇಳ್ತಾಳೆ, ಇನ್ನೊಬ್ಳು ಕೈದಿ. ಅಷ್ಟರಲ್ಲಿ ಒಬ್ಬರು ಪೊಲೀಸ್ ಅಧಿಕಾರಿ ಬಂದು, ಏನಮ್ಮ ಮಾಡ್ತಿದ್ಯಾ, ನಿನ್ಗೆ ಇಲ್ಲೇನು ಕೆಲಸ, ನೀನು ಬೇರೆ ಕಡೆ ಬಾ ಕೆಲಸ ಅಂತ ಹೇಳ್ಬಿಟ್ಟು ಆ ಕೈದಿನ ಕರ್ಕೊಂಡು ಹೋಗ್ತಾರೆ. ಆದರೆ ಮುಖ ನೋಡಿಕೊಂಡು ನೀನು ಹೇಳಲೇಬೇಕು, ನಾನಿಲ್ಲೇ 4 ಗೋಡೆ ಮಧ್ಯದಲ್ಲೇ ಇರೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಸರಿ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲಿ ಹೊರಗಡೆ ಬರ್ತಾಳೆ. ಕಾವೇರಿ, ನಿನಗೆ ಅಲ್ಲೇನು ಕೆಲಸ, ನಿನಗೆ ಬೇರೆ ಕಡೆ ಕೆಲಸ ಇರೋದು, ನೀನು ಇಲ್ಲೇನು ಮಾಡ್ತಿದ್ದೆ ಅಂತ ಬೇರೆ ಪೊಲೀಸ್ ಅಧಿಕಾರಿ ಹೇಳ್ತಾರೆ. ಏನಿಲ್ಲ ಮೇಡಮ್, ನಾನು ತರಕಾರಿ ಹೆಚ್ಕೊಡೋಕ್ಕೆ ಅಂತ ಬಂದಿದ್ದೆ, ಸೊ ಹಾಗಾಗಿ ಕೇಳಿದೆ ಅಷ್ಟೇ, ನೀನೇನಿಲ್ಲ ಅಂತ ಹೇಳ್ಬಿಟ್ಟು ಕಾವೇರಿ ಹೇಳ್ತಾಳೆ. ಇನ್ನು ಇಲ್ಲಿ ಒಂದು ಕಡೆ ಇನ್ನು ಸೇರಿಸ್ಕೊಳ್ಳಲ್ಲ ಅಂತ ಹೇಳಿದ್ರಲ್ವ ರಾಣಿನ, ಅವ್ರ ಮನೆ ಕಡೆ ಹೊರಡ್ತಾರೆ. ಹೊರಡ ತಕ್ಷಣ ಇಲ್ಲಿ ಮತ್ತೆ ವರ್ಧನೂ ತೇಜಸ್ಸು ಇದೇ ಸ್ಕೂಲ್ಗೆ ಸೇರಿಸ್ಬೇಕಂತ ಕರ್ಕೊಂಡು ಬಂದಿರ್ತಾನೆ ವರ್ಧ. ಸೊ ಇನ್ನೇನು ಅದನ್ನು ನೋಡಿಬಿಟ್ಟು ರಾಣಿ ನೀನಿಲ್ಲಿ ಅಂತ ಮಾತಾಡಿಸ್ತಾರೆ. ಏನಮ್ಮ ರಾಣಿ, ನೀನು ದೇವಸ್ಥಾನದಲ್ಲಿ ಸಿಕ್ಕಿದ್ದೆ ಮತ್ತು ಇಲ್ಲಿ ಸಿಕ್ಕಿದ್ದೀಯಾ ಅಂಥೇಳಿ ವರ್ಧ ಕೂಡ ಕೇಳ್ತಾನೆ. ಕೇಳಿದ ತಕ್ಷಣ ಇವ್ರು ಯಾರಮ್ಮ, ನಿನ್ನ ಕಾಪಾಡಿದ್ರಲ್ಲ ಅವರ ಅಂತೇಳಿ ಸತ್ಯಣ್ಣ ಕೇಳಿದಾಗ ನಮಸ್ಕಾರ ಮಾಡ್ತಾರೆ. ಅಂದರೆ ಸತ್ಯಣ್ಣಗೆ ಏನು ಅನಿಸುತ್ತೆ ಅಂದರೆ ಇವರೇ ನನ್ನ ಸೊಸೆನ ಕಾಪಾಡಿರೋದು ಅಂತ ಹೇಳ್ಬಿಟ್ಟು ಅವರೇ ಎಲ್ಲ ಮಾತಾಡ್ಕೊತಾ ಇರ್ತಾರೆ. ಆದರೆ ರಾಣಿ ಇದ್ಕೊಂಡು, ಅಯ್ಯೋ ನಾವು ಹೇಳೋದಕ್ಕಿಂತ ಮುಂಚೆನೇ ಮಾಮ ಏನೋ ತಪ್ಪು ತಿಳ್ಕೊತಾನಲ್ಲ ಅಂತ ಹೇಳ್ಬಿಟ್ಟು, ಇವರೆಲ್ಲ ನನ್ನ ಕಾಪಾಡಿದ್ದು ಅವ್ರು ಬೇರೆ, ಆದರೆ ಐಸ್ ಕ್ರೀಮ್ ತಿಂದಿದ್ವಲ್ಲ ನಾವು ಮಾಲಲ್ಲಿ ತೇಜು ನಾನು, ಹಾಗಾಗಿ ಪರಿಚಯ ಅಂತ ಹೇಳ್ಬಿಟ್ಟು ರಾಣಿ ಹೇಳ್ತಾಳೆ. ಇವರು ನನ್ನ ಮಗನ ಫ್ರೆಂಡ್ ಕಾಪಾಡಿರೋದು, ನನಗೂ ಫ್ರೆಂಡೇ ಅಂತೇಳಿ ವರ್ಧ ಹೇಳ್ತಾನೆ. ಸೊ ಇದೆಲ್ಲ ಕೇಳಿಸ್ಕೊಂಡು ಸತ್ಯಣ್ಣ, ನಮಸ್ಕಾರ ಸರ್, ನಮ್ಮ ರಾಣಿನ ಕಾಪಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್, ಇವಳು ನನ್ನ ತಂಗಿ ಮಗಳು ಸೊಸೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿದಾಗ ಅಷ್ಟರಲ್ಲೇ ಪ್ರಿನ್ಸಿಪಲ್ ಬಂದುಬಿಟ್ಟು ಥ್ಯಾಂಕ್ಸ್ ಕೊಟ್ಬಿಟ್ಟು ವರ್ಧನ್ಗೆ ಬನ್ನಿ ಅಂತ ಒಳಗಡೆ ಕರ್ಕೊಂಡೋಗ್ಬಿಡ್ತಾರೆ. ಕರ್ಕೊಂಡೋದ ತಕ್ಷಣ ರಾಣಿ ಮತ್ತು ಸತ್ಯಣ್ಣ ನಿಂತ್ಕೊಂಡು ತುಂಬ ಶಾಕಿಂದ ನೋಡ್ತಾ ಇರ್ತಾರೆ. ಇನ್ನು ಇಲ್ಲಿ ಒಂದು ಕಡೆ ಇವತ್ತು ಕಾವೇರಿ ಏನು ಮಾಡ್ತಾಳೆ ಅಂತಂದರೆ, ಜೈಲಧಿಕಾರಿ ಇರ್ತಾರಲ್ವ ಅವ್ರ ಹತ್ರ ಬಂದುಬಿಟ್ಟು, ಮೇಡಮ್ ನನಗೆ ಏನಾದ್ರೂ ಬೇರೆ ಕೆಲಸ ಇದ್ದರೆ ಕೊಡಿ ಮೇಡಮ್ ಅಂತ ಕೇಳ್ಕೊತಾಳೆ. ಕಾವೇರಿ, ನಿನ್ಗೆ ಆಲ್ರೆಡಿ 2 ಕೆಲಸ, ಅಡುಗೆ ಮನೆ ಕೆಲಸ ವಹಿಸಿದ್ದೀವಿ ಮತ್ತು ಬಟ್ಟೆ ಹೊಲಿಯೋ ಕೆಲಸ 2 ವಹಿಸಿದ್ದೀವಲ್ವಮ್ಮ, ಇನ್ನೇನು ಬೇಕು, ಅದನ್ನು ಮಾಡಿ ಸುಸ್ತಾಗ್ಬಿಡುತ್ತಲ್ಲ ನಿನಗೆ ಅಂತೇಳಿ ಕೇಳ್ತಾರೆ ಅವರು. ಮೇಡಮ್ ನಾನು ಡಿಗ್ರಿ ಓದಿದ್ದೀನಿ ಮತ್ತು ನನಗೆ ಕಂಪ್ಯೂಟರ್ ಸಿಸ್ಟಮ್ಸ್ ಎಲ್ಲ ಕೆಲಸ ಬರುತ್ತೆ, ನನಗೇನಾದರೂ ಒಂದು ಟೈಪಿಂಗ್ ಕೆಲಸನೋ ಮತ್ತೊಂದು ಏನಾದರೂ ಒಂದು ಎಕ್ಸ್ಟ್ರಾ ಕೊಡಿ ಮೇಡಮ್ ಅಂತೇಳಿ ಕೇಳ್ಕೊತಾಳೆ. ಕೇಳ್ಕೊಂಡ ತಕ್ಷಣ, ಅಲ್ಲ ಕಾವೇರಿ, ಈ ಕೆಲಸ ಮಾಡಿ ಮಲಗಷ್ಟಲ್ಲೇ ಸುಸ್ತಾಗುತ್ತೆ, ಅಷ್ಟೊಂದು ಹೆವಿ ಕೆಲಸ ಇದೆ, ಮತ್ತೆ ಯಾಕೆ ಎಕ್ಸ್ಟ್ರಾ ಕೆಲಸ ಕೇಳ್ತಾ ಇದೆಯಾ, ಏನು ಕಾರಣ ಹೇಳು ಅಂತೇಳಿ ಹೇಳಿದಾಗ ಅವರು ಕಾವೇರಿ ಇದ್ಕೊಂಡು, ಮೇಡಮ್ ಏನಿಲ್ಲ ಮೇಡಮ್, ಅಲ್ಲಿ ಹೊರಗಡೆ ಅಣ್ಣ ಬೇರೆ ಕಾವೇರಿನ ಓದಿಸ್ತಾ ಇದ್ದಾನೆ, ಅವ್ರಿಗೇನಾದರೂ ನನ್ನ ಕಡೆಯಿಂದ ಸಹಾಯ ಆಗುತ್ತೆ ಮೇಡಮ್, ಸೊ ಹಾಗಾಗಿ ನನಗೆ ಎಕ್ಸ್ಟ್ರಾ ಕೆಲಸ ಬೇಕು ಅಂತ ಹೇಳ್ಬಿಟ್ಟು ಕೇಳಿದಾಗ, ಕಾವೇರಿ ಜೈಲಲ್ಲಿದ್ದರೂ ಕೂಡ ನಿನ್ನ ಒಂದು ಪ್ರಾಮಾಣಿಕತೆ ನಾನು ಮೆಚ್ಕೊಬಿಟ್ಟೆ, ನಿನ್ನ ಒಂದು ಸ್ವಾಭಿಮಾನನ ಬಿಡ್ತಾ ಇಲ್ವಲ್ಲ ಕಾವೇರಿ, ನಿನಗೆ ಎಷ್ಟು ಒಳ್ಳೆ ಮನಸ್ಸಿದೆ ಕಾವೇರಿ, ಆಯಿತು ಕಾವೇರಿ, ನೀನು ಈ ಕೆಲಸ ನಾನು ಎಕ್ಸ್ಟ್ರಾ ನೋಡಿ ಯಾವುದಾದ್ರೂ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಜೈಲಧಿಕಾರಿ ಹೇಳ್ತಾರೆ. ಹೌದು ಮೇಡಮ್, ನನಗೆ ಅವಶ್ಯಕತೆ ಇದೆ ಮೇಡಮ್ ರಾಣಿನ ಓದ್ಸೋಕ್ಕೋಸ್ಕರ ಅಂತೇಳಿ ಖುಷಿಯಿಂದ ಕಾವೇರಿ ಹೊರಡ್ತಾಳೆ. ಹೊರಡ ತಕ್ಷಣ ಇಲ್ಲಿ ಕಾವೇರಿಗೆ ಎಷ್ಟು ಒಳ್ಳೆ ಮನಸ್ಸಿದೆ, ತುಂಬ ಒಳ್ಳೆ ಮನಸ್ಸಿದೆ. ನೋಡು ಕಾವೇರಿ, ನಿನಗೆ ಏನೇ ಕಷ್ಟ ಬಂದರೂ ಕೂಡ ದೇವರು ನಿನ್ನ ಭಗವಂತ ಕೈ ಹಿಡ್ದೇ ಹಿಡಿತಾನೆ, ಎದುರ್ಕೋಬೇಡ ಕಾವೇರಿ ಅಂತ ಜೈಲಧಿಕಾರಿನೇ ಸಪೋರ್ಟ್ ಮಾಡ್ತಾರೆ. ಹಾಗಂದ ತಕ್ಷಣ ಕಾವೇರಿ ಇದ್ಕೊಂಡು ತುಂಬ ಖುಷಿಯಿಂದ, ಹೌದು ಮೇಡಮ್, ನಿಮಗೂ ಥ್ಯಾಂಕ್ಸ್ ಮೇಡಮ್, ನನಗೆ ಕೆಲಸ ಕೊಡ್ತೀನಿ ಅಂತ ಹೇಳಿದ್ಕೆ ಅಂತೇಳಿ ತುಂಬ ಖುಷಿಯಿಂದ ಅವಳು ಕೂಡ ಅಲ್ಲಿಂದ ಹೊರಡ್ತಾಳೆ. ಇನ್ನು ಇಲ್ಲಿ ಒಂದು ಕಡೆ ವರ್ಧ ಸ್ಕೂಲಿಗೆ ಸೇರ್ಸಕ್ಕಂತ ಬಂದಿದ್ನಲ್ವ, ಬಂದು ಕೂತ್ಕೋತಾನೆ ಚೇರ್ ಮೇಲೆ. ಆ
ಪ್ರಿನ್ಸಿಪಲ್ಲು ಸುಮ್ಮನೆ ನಿಂತಿರ್ತಾನೆ, ಕೂತ್ಕೊಂದಿಲ್ಲ. ಸರ್ ನಿಮ್ಮ ಕೆಲಸ ಏನೇ ಇದ್ದರೂ ಕೂಡ ಒಂದು ಫೋನ್ ಮಾಡಿದರೆ ನನ್ನ ಮನೆಗೆ ಬಂದುಬಿಟ್ಟು ಎಲ್ಲ ಮಾಡಿಕೊಡ್ತಿದ್ದೆ, ಪ್ರೋಸೆಸ್ ಏನೇ ಇದ್ದರೂ ಕೂಡ ನೀವು ಇಲ್ಲೇವರೆಗೂ ಬರೋ ಅವಶ್ಯಕತೆನೇ ಇರಲಿಲ್ಲ ಅಂತೇಳಿ ತುಂಬ ರೆಸ್ಪೆಕ್ಟಿಂದ ಮಾತಾಡಿಸ್ತಾ ಇರ್ತಾನೆ. ನೀವೇಕೆ ನಿಂತಿದ್ದೀರಾ, ಕೂತ್ಕೊಳ್ಳಿ ಅಂತ ವರದಾ ಹೇಳ್ತಾನೆ. ಆ ಪ್ರಿನ್ಸಿಪಲ್ ಕೂತ್ಕೊಂಡು ಎಲ್ಲ ವಿಷಯನೂ ಹೇಳ್ತಾನೆ. ಅಷ್ಟರಲ್ಲೇ ಸತ್ಯಣ್ಣ ರಾಣಿ ಇರ್ತಾರಲ್ವ, ಅವರು ಒಳಗಡೆ ಬರ್ತಾರೆ. ಒಳಗಡೆ ಬಂದು ಇವ್ರು ಏನೆಲ್ಲ ಮಾತಾಡ್ತಾರೋ ಅದನ್ನೆಲ್ಲ ಕೇಳಿಸ್ಕೊತಾಳೆ ರಾಣಿ. ತುಂಬ ಶಾಕ್ ಆಗಿಬಿಡ್ತಾಳೆ. ಸರ್ ಇವಾಗ ಒಂದು ತಿಂಗಳಾಗಿದೆ ಅಲ್ಲೇ ಸಿಲೆಬಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟು, ಸೊ ಆದರೂ ಕೂಡ ನಿಮ್ಮ ಮಗನ್ನ ಸೇರಿಸ್ಕೊಂಡು ಅದನ್ನೆಲ್ಲ ಕವರ್ ಮಾಡ್ತೀವಿ, ಎಕ್ಸ್ಟ್ರಾ ಕ್ಲಾಸಸ್ನೆಲ್ಲ ತೊಗೊಂಡು ಅದನ್ನೆಲ್ಲ ಕವರ್ ಮಾಡಿಬಿಟ್ಟು ಇದು ಮಾಡ್ತೀವಿ ಸರ್. ನಿನ್ನ ಮಗನಿಗೆ ಸೀಟ್ ಸಿಕ್ತು ಅಂತಲೇ ಅನ್ಕೋಬಿಡಿ, ಸೀಟ್ ಇನ್ನೇನು ಕನ್ಫರ್ಮ್ ಅಂತ ಹೇಳ್ಬಿಡ್ತಾನೆ. ಆಗ ಅಂದ ತಕ್ಷಣ ರಾಣಿ ತುಂಬಾ ಶಾಕ್ ಆಗ್ತಾಳೆ. ಸರ್ ನಿಮಗೆ ಎಂತೆಂಥ ಆಪ್ಷನ್ಸ್ ಇದೆ, ಎಂತೆಂಥ ದೊಡ್ಡ ದೊಡ್ಡ ಸ್ಕೂಲಿಗೆಲ್ಲ ಸೇರಿಸ್ಬೋದಿತ್ತು ಸರ್, ಆದರೆ ನಮ್ಮಂಥ ಒಂದು ಈ ಥರ ಸ್ಕೂಲಿಗೆ ಬಂದು ಸೇರಿಸಿದ್ದೀರಾ ಅಂತ ಹೇಳ್ಬಿಟ್ಟು ಆ ಪ್ರಿನ್ಸಿಪಲ್ ಹೇಳಿದಾಗ, ನೋಡು ನನ್ನ ಮಗ ಈ ಥರ ಒಂದು ಮಿಡ್ಲ್ ಕ್ಲಾಸ್ ಇರೋವಂಥ ಮಕ್ಕಳು ಶಾಲೆಯಲ್ಲೇ ಓದಬೇಕನ್ನೋದು ನನ್ನ ದೊಡ್ಡ ಕನಸಾಗಿತ್ತು. ಏಕೆ ಅಂತಂದರೆ ಅವನು ಅಪ್ಪ ಸಂಪಾದನೆ ಮಾಡೋದ್ರಲ್ಲಿ ಶೋಕಿ ಇರೋಷ್ಟು ನನಗೆ ಇಷ್ಟ ಇಲ್ಲ. ಸೊ ಅವನೇ ಒಂದು ಸ್ವಾಭಿಮಾನದಿಂದ ಅವನೇ ಒಂದು ಈ ಥರ ಒಂದು ಸ್ಕೂಲಲ್ಲಿ ಓದಿ ಬಡವ್ರ ಮಕ್ಕಳ ಜೊತೆ ಬೆರೆತು ತುಂಬ ಚೆನ್ನಾಗಿರಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಹಾಗಾಗಿ ನಾನು ಇದೇ ಶಾಲೆಗೆ ಸೇರ್ಸೋಕ್ಕೆ ಅಂತೇಳಿ ಬಂದಿದ್ದೀನಿ ಅಂತ ವರದಾ ಹೇಳ್ತಾನೆ. ವರದನ ಮುಖವಾಡ ಒಳಗಡೆನೇ ಬೇರೆ, ಹೊರಗಡೆ ಪ್ರಪಂಚಕ್ಕೆ ಬೇರೆ ಅಂತ ಹೇಳ್ಬೋದು. ಸರ್ ನೀವು ಎಷ್ಟು ಚೆನ್ನಾಗಿ ಯೋಚನೆ ಮಾಡ್ತೀರಿ ಸರ್, ನಿಮ್ಮಂಥ ಒಂದು ಒಳ್ಳೆ ವ್ಯಕ್ತಿತ್ವ ಇರೋಂಥ ಮನುಷ್ಯ ರಾಜಕಾರಣಿಗೆ ಬಂದ್ರಂತೂ ಅದು ಎಷ್ಟು ದೊಡ್ಡ ಬೆಳೆಯುತ್ತೋ ಗೊತ್ತಿಲ್ಲ. ಅದ್ರಾಗೆ ನಮ್ಮ ಒಂದು ಶಾಲೆಗೆ ನೀವು ಟ್ರಸ್ಟ್ ಬೇರೆ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಪ್ರಿನ್ಸಿಪಲ್ ಹೇಳ್ತಾ ಇರ್ತಾರೆ. ಅದೆಲ್ಲ ಕೇಳಿಸ್ಕೊಂಡಿದ್ದಾದಮೇಲೆ ಸರಿ ಆಯಿತು ಸರ್, ಈಗ ಇನ್ನೇನು ಸೈನ್ ಹಾಕೋದಿದೆ ಹಾಕ್ಬಿಡಿ ಅಂತೇಳಿ ಪ್ರೊಸೆಸ್ನ ಮುಗಿಸೋಕ್ಕೆ ಸೈನ್ ಹಾಕೋಕ್ಕೆ ಪ್ರಿನ್ಸಿಪಲ್ಲು ಕೊಡ್ತಾನೆ. ಅದನ್ನು ನೋಡಿ ರಾಣಿ ನಿಲ್ಲಿಸಿ ಅಂತ ಹೇಳ್ಬಿಟ್ಟು ಒಳಗಡೆ ಎಂಟ್ರಿ ಹಾಗೇ ಬಿಡ್ತಾಳೆ, ಸೈನ್ ಕೂಡ ಹಾಕಲ್ಲ. ನೀನು ಯಾಕೆ ಮತ್ತೆ ಇಲ್ಲಿಗೆ ಬಂದೆ ಅಂತ ಪ್ರಿನ್ಸಿಪಲ್ ಕೇಳ್ತಾನೆ. ಸರ್ ನೀವು ಮಾಡಿದ ತಪ್ಪು ಸರ್ ಅಂತೇಳಿ ದಂಡಿಸ್ತಾಳೆ. ತಪ್ಪ, ನೀನು ಯಾರು ನನಗೆ ದಂಡಿಸೋಕ್ಕೆ, ನೀನು ಯಾರು ನನ್ನ ಕೇಳೋಕ್ಕೆ ಅಂತ ಪ್ರಿನ್ಸಿಪಲ್ ಹೇಳ್ತಾನೆ. ನಾನು ಯಾರಾದರೂ ಆಗಿರ್ಬೋದು ಸರ್, ನಾವು ಬಂದು ನಮಗೆ ಸೀಟ್ ಕೊಡಿ ಅಂತ ಕನ್ವಿನ್ಸ್ ಮಾಡಿದ್ರೆ ನೀವು ಸೀಟೇ ಕೊಡಲಿಲ್ಲ. ಈಗ ನೋಡಿದ್ರೆ ಇಲ್ಲಿ ತೇಜಿಗೆ ಸೀಟ್ ಕೊಡ್ತಾ ಇದ್ದೀರಾ, ಶ್ರೀಮಂತರಿಗೊಂದು ಬಡವ್ರಿಗೊಂದು ಮಾಡ್ತಾ ಇದ್ದೀರಾ, ಯಾಕೆ ಸರ್ ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಪ್ರಶ್ನೆನ ಮಾಡ್ತಾಳೆ. ಆಗ ಅಂದ ತಕ್ಷಣ ವರದಾ ಇದ್ಕೊಂಡು ನೋಡಿಕೊಂಡು, ಅಲ್ಲ ಸರ್ ನೀವ್ಯಾಕೆ ಸರ್ ಆ ರೀತಿ ಮಾಡಿದ್ರಿ, ಬಡವ್ರಿಗೊಂಥರ ಶ್ರೀಮಂತರಿಗೊಂಥರ ಯಾಕೆ ಸರ್ ಮಾಡಿದ್ರಿ, ಮಗುಗೆ ಸೀಟ್ ಕೊಡಿ ಸರ್ ಅಂತ ವರದಾ ಹೇಳ್ತಾನೆ. ಆಗ ಹೇಳಿದ ತಕ್ಷಣ ಪ್ರಿನ್ಸಿಪಲ್ ಇದ್ಕೊಂಡು, ಸರ್ ಇವರೆಲ್ಲ ತುಂಬ ಏನೇನೋ ಮಾತಾಡಿದ್ರಿ ಸರ್ ಅಂತೇಳಿ ಚಾಡಿ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ನಿಮ್ಮನ್ನ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ, ನಮ್ಮ ಮಾಮ ಆದರೂ ಕೈ ಮುಗಿದು ಬೇಡ್ಕೊಂಡ್ರು, ಆದರೂ ನೀವು ಸೀಟ್ ಕೊಡಲ್ಲ ಅಂತಲೇ ಹೇಳಿದ್ರಿ. ನಾವೇನು ಸರ್ ಮಾಡಿದ್ವಿ, ನಾವೇನು ಮಾಡಿಲ್ಲ ಸರ್, ನೀವು ಒಬ್ರಿಗೊಂದು ಮಾಡೋದು ತಪ್ಪು ಸರ್, ಯಾಕೆ ಈ ರೀತಿ ಮಾಡಿದ್ರಂತ ನನ್ನ ಪ್ರಶ್ನೆಗೆ ಉತ್ತರ ಬೇಕು ಅಂತ ರಾಣಿ ಕೂತ್ಕೋತಾಳೆ. ಆವಾಗ ವರದಾ ಇದ್ಕೊಂಡು ಅದೆಲ್ಲ ಇರಲಿ ಪ್ರಿನ್ಸಿಪಲ್ಗೆ ಹೇಳ್ತಾರೆ. ನೋಡು ನಾನು ಟ್ರಸ್ಟ್ ಕಡೆಯಿಂದ ಈ ಮಗುಗೆ ಫ್ರೀಯಾಗಿ ಸೀಟ್ ಕೊಡಿಸ್ತೀನಿ, ಮತ್ತು ಇವಳಿಗೆ ಸೀಟ್ ಕೊಡಲೇಬೇಕು ಅಂತ ವರದಾ ಹೇಳ್ತಾನೆ. ಆಗ ಇದ್ಕೊಂಡು ರಾಣಿ ಏನು ಹೇಳ್ತಾಳೆ ಅಂತಂದರೆ, ನನಗೆ ಫ್ರೀ ಸೀಟು ಅವಶ್ಯಕತೆ ಇಲ್ಲ, ಏಕೆಂದರೆ ದುಡ್ಡು ಕೂಡ ನಮ್ಮ ಮಾಮ ತಂದಿದ್ದಾನೆ, ದುಡ್ಡು ಕಟ್ಟೆ ನಾವು ಓದ್ತೀವಿ, ಏಕೆಂದರೆ ನಾನು ಅಮ್ಮ ನನಗೆ ಎಲ್ಲಿ ಯಾರು ಫ್ರೀಯಾಗಿ ಕೊಟ್ಟರು ಈಸ್ಕೋಬಾರ್ದು ಮತ್ತು ಎಲ್ಪ್ ಮಾಡಿಸ್ಕೋಬಾರ್ದು ಅಂತ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ನಾನು ಈ ರೀತಿ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಆದರೆ ನನಗೆ ಒಂದೇನು ಗೊತ್ತಾ, ನೀವು ಸೀಟ್ ಕೊಡಿ ಓಕೆ, ಆದರೆ ನನ್ನ ಪ್ರಶ್ನೆಗೆ ಉತ್ತರ ಬೇಕು, ಯಾಕೆ ಈ ರೀತಿ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ರಾಣಿ. ಹಾಗಂದ ತಕ್ಷಣ ಅವಳು ಸೀಟ್ ಕೊಡೋಕ್ಕೆ ಇಷ್ಟಪಟ್ಟಿದ್ದಾಳೆ, ಖುಷಿನೂ ಪಟ್ಟಿದ್ದಾಳೆ. ತೇಜು ಕೂಡ ನನ್ನ ಶಾಲೆಗೆ ಓದ್ತಾ ಇದೆಯಾ, ಹಂಗಾರೆ ನನ್ನ ಜೊತೆಗಿರ್ತಿ ಅಂತ ಕೂಡ ಖುಷಿ ಪಡ್ತಾನೆ. ಹೌದು ನಾನು ಇಲ್ಲಿ ಇರೋಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಶಾಲೆಗೆ ಓದೋಕ್ಕೂ ಇಷ್ಟಪಡ್ತೀನಿ, ಆದರೆ ಒಂದೇನು ಗೊತ್ತಾ, ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಇನ್ನು ಅಂತ ರಾಣಿ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗೋದೇ ಇಲ್ಲ ಅಂತೇಳಿ ಪ್ರಿನ್ಸಿಪಲ್ ಹೇಳ್ತಾರೆ. ನೋಡು ಏನೋ ಸರ್ ಹೇಳಿದರು, ಅವರು ಟ್ರಸ್ಟರ್ ಅಂತ ಹೇಳ್ಬಿಟ್ಟು ಫ್ರೀಯಾಗಿ ಓದಿಸ್ತೀನಿ ಅಂದರೂ ಕೂಡ ನಿಮ್ಮ ಅಹಂಭಾವ ಇಲ್ಲಿ ಕಮ್ಮಿ ಮಾಡಲೇ ಇಲ್ಲ. ಸೊ ಈಗ ನೋಡಿದ್ರೆ ನಾವು ಈ ಪ್ರಶ್ನೆಗೆ ಉತ್ತರ ಕೊಡು ಅಂತ ಕೇಳ್ತಾ ಇದೆಯಾ, ಈ ಶಾಲೆಯಲ್ಲಿ ನಿನಗೆ ಸೀಟ್ ಇಲ್ಲ ಹೋಗು ಅಂತೇಳಿ ಪ್ರಿನ್ಸಿಪಲ್ಲು ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಮಗು ಇದ್ಕೊಂಡು, ಸರ್ ನೀವು ಪ್ರಶ್ನೆಗೆ ಉತ್ತರ ಕೊಡಲೇಬೇಕು ಸರ್ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಆ ಕೇಳಿದ ತಕ್ಷಣವೇ ಆ ಪ್ರಿನ್ಸಿಪಲ್ ಇದ್ಕೊಂಡು, ನಿನ್ನ ಪ್ರಶ್ನೆಗೆ ಉತ್ತರ ಯಾವತ್ತೂ ಸಿಗೋದಿಲ್ಲ, ಇಲ್ಲಿಂದ ಹೊರಟು ಬಿಡು ಅಂತೇಳಿ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ತೇಜು ಇದ್ಕೊಂಡು ಎಷ್ಟು ಬೇಜಾರಾಗಿರ್ತಾನಂತಂದರೆ, ತೇಜು ರಾಣಿ ಇಬ್ಬರು ಕೂಡ, ಅಂದರೆ ತೇಜುಗೆ ತುಂಬ ಖುಷಿಯಾಗಿರುತ್ತೆ. ಏಕೆಂದರೆ ಇಲ್ಲಿ ಓದ್ತಾ ಇದ್ದೀನಲ್ಲ, ತೇಜು ಕೂಡ ನನ್ನ ಜೊತೆಗೆ ಫ್ರೆಂಡಾಗಿ ಸಿಗ್ತಾ ಇದ್ದಾನೆ, ಚಂದು ಲೋಹಿತ್ ಎಲ್ಲರೂ ಕೂಡ ಇಲ್ಲೇ ಇರ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಪಡ್ತಾರೆ. ಸರ್ ನೀವು ಫ್ರೀ ಸೀಟು ಕೊಟ್ಟರು ಕೂಡ ನಾವು ಇಸ್ಕೊಳ್ಳೋದಿಲ್ಲ ಸರ್, ನಾವು ಬಡವರೇ ಆಗಿರ್ಬೋದು ಸರ್, ನಾವು ತುಂಬ ಸ್ವಾಭಿಮಾನಿಗಳು ಸರ್, ನಿಮಗೆ ಒಂದು ವರ್ಷದ ಫೀಸ್ ಕಟ್ಟೋಕ್ಕೆ ಅಂತೇಳಿ ನಾನು ಅಮೌಂಟ್ ಕೂಡ ತಂದಿದೆ ಸರ್. ಆದರೆ ರಾಣಿ
ಕೇಳೋದ್ರಲ್ಲಿ ಏನು ಸರ್ ತಪ್ಪಿದೆ, ನೀವು ಮಾಡಿದ ತಪ್ಪಲ್ವಾ, ಸೀಟ್ ಯಾಕೆ ಸರ್ ಕೊಡಲಿಲ್ಲ, ಈಗ ಅವ್ರಿಗೊಂದು ಇವ್ರಿಗೊಂದು ಮಾಡ್ತಾ ಇದ್ದೀರಲ್ಲ, ಈ ಥರ ಶಾಲೆಯಲ್ಲಿ ಓದೋಕ್ಕೆ ನನ್ನ ಸೊಸೆಗೂ ಇಷ್ಟ ಇಲ್ಲ. ಯಾಕೆ ಅಂತಂದರೆ ಇದು ವಿದ್ಯಾ ಕೂಡ ಜಾಗ ಸರ್, ಇದು ಸರಸ್ವತಿ. ಇಲ್ಲೇ ನೀವು ವೇದ ಅದು ಇದು ಮಾಡ್ತಾ ಇದ್ರೆ ವೇದ ಪದ ಇಲ್ಲಿ ಹೇಗೆ ಮಕ್ಕಳು ಕಲಿತಾರೆ ಸರ್, ನೀವೇ ಈ ಥರ ಇದ್ದಾಗ ಮಕ್ಳು ಏನು ಕಲಿಯೋಕ್ಕೆ ಸಾಧ್ಯ ಸರ್, ಮಕ್ಕಳಿಗೆ ಒಳ್ಳೇದೇ ಹೇಳ್ಕೊಡ್ಬೇಕು ಸರ್, ಇಲ್ಲೆಲ್ಲ ಕೆಟ್ಟದ್ದೆಲ್ಲ ಹೇಳ್ಕೊಡೋ ಅವಶ್ಯಕತೆನೇ ಇಲ್ಲ ಅಂತೇಳಿ ಸತ್ಯ ಕೂಡ ಹೇಳ್ತಾರೆ. ನೋಡಿ ನೀನೆಲ್ಲ ಕತೆ ಪುರಾಣ ಎಲ್ಲ ನನಗೇನು ಹೇಳೋಕೆ ಹೋಗ್ಬೇಡ, ನಮ್ಮ ಮಕ್ಕಳಿಗೆ ನಾವು ಹೇಗೆ ಕಲಿಸ್ಕೊಡ್ಬೇಕು ಹೇಗೆ ಮಾಡಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ, ನಿನ್ನಿಂದ ಕಲಿಯೋ ಅವಶ್ಯಕತೆ ಇಲ್ಲ ಅಂತೇಳಿ ಪ್ರಿನ್ಸಿಪಲ್ ಹೇಳ್ತಾರೆ. ಸರ್ ಕಣ್ಣೆದುರಿಗೆ ಕಾಣಿಸ್ತಿದೆ ಸರ್, ನೀವೇನು ಅನ್ಯಾಯ ಮಾಡ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ ಅನ್ನೋದು ಕಣ್ಣೆದುರಿಗೆ ಕಾಣಿಸ್ತಾ ಇದೆ ಅಂತೇಳಿ ಸತ್ಯ ಕೂಡ ಹೇಳ್ತಾರೆ. ನೀವು ಮಾತಾಡೋ ಅವಶ್ಯಕತೆನೇ ಇಲ್ಲ, ನೀವು ಮಾಡಿದ್ದು ತಪ್ಪು, ನೀವು ಸೀಟ್ ಕೊಟ್ಟರು ನಮಗೆ ಬೇಡ ಅಂತೇಳಿ ಸತ್ಯಣ್ಣ ಬಾರಮ್ಮ ರಾಣಿ ಹೋಗೋಣ ಅಂತೇಳಿ ಹೇಳಿದಾಗ, ಮಾಮ ನನಗೆ ಇಲ್ಲಿ ಫಸ್ಟು ಅವ್ರು ಯಾಕಂಗೆ ಮಾಡಿದ್ರು ಅಂತ ನಂಗೆ ನ್ಯಾಯ ಬೇಕೇ ಬೇಕು ಮಾಮ ಅಂತೇಳಿ ಕೇಳ್ತಾರೆ. ಆಗ ತೇಜ್ ಇದ್ಕೊಂಡು ತುಂಬಾ ಫೀಲ್ ಮಾಡಿಕೊಂಡು ಮಖ ಜೋತಿಟ್ಕೊಂಡು ಕೂತ್ಕೋತಾನೆ. ಇನ್ನು ಅಲ್ಲಿಂದ ಹೊರಟ್ಬಿಡ್ತಾರೆ ಅವರು. ಮತ್ತು ಇಲ್ಲಿ ಒಂದು ಕಡೆ ತುಂಬ ಖುಷಿಯಿಂದ ಹೋಗ್ತಾ ಇರ್ತಾಳೆ ಕಾಂಚನ, ಕೆಲಸ ಎಕ್ಸ್ಟ್ರಾ ಕೊಡ್ತೀನಿ ಅಂದಿದ್ದಕ್ಕೆ. ಇನ್ನೊಬ್ಳು ಜೈಲಾಧಿಕಾರಿ ಇರ್ತಾಳಲ್ವ, ಅವಳು ಇದ್ಕೊಂಡು ನಿನಗೆ ಎಕ್ಸ್ಟ್ರಾ ಕೆಲಸ ಯಾಕೆ ಬೇಕು, ಅಲ್ಲಿ ಎಕ್ಸ್ಟ್ರಾ ಕೆಲಸ ಬೇಕಾದರೆ ಕೇಳ್ತಿದ್ದಲ್ಲ, ದುಡ್ಡಿನ ಅವಶ್ಯಕತೆ ಏನಿದೆ ಆಗಿದ್ರೆ, ಹಾಗಾದರೆ ಹೊರಗಡೆ ಯಾರಿಗಾದ್ರೂ ಕಳಿಸ್ತಾ ಇದೆಯಾ ದುಡ್ಡನ್ನ ನೀನು, ಏನು ನಡೆದಿದೆ ನನಗೆ ಹೇಳಲೇಬೇಕು, ಈ 4 ಗೋಡೆ ಮಧ್ಯದಲ್ಲೇ ನಾವು ಇರೋದು, ನಿನ್ನ ಹತ್ರ ನಾನು ತಿಳ್ಕೊಳ್ದಲ್ಲಿ ಇಲ್ಲಿಂದ ಹೋಗಲ್ಲ ಅಂತೇಳಿ ಆ ಜೈಲಾಧಿಕಾರಿ ಹೇಳ್ತಾಳೆ, ಸಾರಿ ಜೈಲ್ ಕೈದಿ ಹೇಳ್ತಾಳೆ. ಇವಳು ಯಾರು ಅಂತಂದರೆ ನಿಮಗೆ ಒಂದು ಪ್ರಶ್ನೆ ಮೂಡಿರುತ್ತೆ, ನನಗನ್ಸುತ್ತೆ ಇದನ್ನು ಗೊತ್ತಾಗಿಲ್ಲ, ವರ್ಧನೆ ಕಳಿಸಿರ್ತಾನೆ ತಿಳ್ಕೊಳ್ಳೋಕ್ಕೋಸ್ಕರ ಈ ಕೈದಿನ ಅಂತ ನಾನು ಅಂದ್ಕೊಂಡಿದ್ದೀನಿ, ನೋಡಬೇಕು ಮುಂದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಆಗ ಕಾವೇರಿ ಇದ್ಕೊಂಡು ಏನಿಲ್ಲ ಅಂತ ಅಲ್ಲಿಂದ ಕೈ ಕೊಸರಾಡ್ಕೊಂಡು ಹೊರಟುಬಿಡ್ತಾಳೆ. ಆಗ ಈ ಅಮ್ಮ ಅಂದ್ಕೊಳ್ಳೋದು ಏನಂದರೆ, ನಿನ್ನ ಹತ್ರ ನಾನು ಇಲ್ಲಿ ಇದ್ದಷ್ಟು ದಿನ ಬಾಯಿ ಬಿಡಿಸ್ತೀನಿ, ನೀನು ಯಾಕೆ ಈ ರೀತಿ ಮಾಡ್ತಾ ಇದೀಯ ಅಂತ ನಾನು ಕನ್ಫರ್ಮ್ ಮಾಡ್ಕೋತೀನಿ, ಅದು ಎಲ್ಲಿಂದ ಹೋಗ್ತೀಯ ನೋಡ್ತೀನಿ ನಾನು, ಈ ಎಷ್ಟೊತ್ತಿದ್ರೂ ಕೂಡ ಈ ಜೈಲು ಒಳಗಡೆನೇ ಇರಬೇಕು ಅಂತ ಹೇಳಿ ಅನ್ಕೋತಾಳೆ. ಇನ್ನು ಇಲ್ಲಿ ಒಂದು ಕಡೆ ನಾವು ಫೈನಲಿ ಇವನಿಗೆ ಸೀಟ್ನ ಕೊಡ್ತೀನಿ, ನಾನು ತುಂಬ ಚೆನ್ನಾಗಿ ಎಲ್ಲ ಮಾಡ್ತೀನಿ ಅಂತೇಳಿ ಅಲ್ಲಿ ಇನ್ನೊಬ್ಬರು ಪುಷ್ಪ ಟೀಚರ್ ಅಂತೇಳಿ ಕರೆಸ್ಬಿಟ್ಟು ಪ್ರಿನ್ಸಿಪಲ್ಲು, ನೋಡಿ ಇವರು ಹೊಸ ಅಡ್ಮಿಷನ್ನು, ಈ ಮಗು ಜವಾಬ್ದಾರಿ ನಿಮ್ಮದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಪುಷ್ಪಗೆ. ಆಗ ವರ್ಧ ಸರ್ ಇದ್ಕೊಂಡು, ನೀವೇ ಮೇಡಮ್ ಇನ್ಮೇಲೆ ಈ ಮಗುಗೆಲ್ಲ ನೀವೇ ನೋಡಿಕೊಂಡು ನಿಮ್ಮ ಜವಾಬ್ದಾರಿಗೆ ನನ್ನ ಮಗನ್ನ ಕೊಟ್ಟೋಗ್ತಾ ಇದ್ದೀನಿ, ತಿದ್ದಿ ಬುದ್ಧಿ ಹೇಳೋದು ಬೆಳೆಸೋದು ಎಲ್ಲ ನೀವೇನೆ ಅಂತೇಳಿ ಪುಷ್ಪ ಅವ್ರಿಗೆ ಹೇಳ್ತಾರೆ. ಈ ಪ್ರಿನ್ಸಿಪಲ್ ಇದ್ಕೊಂಡು, ನೋಡಿ ನೀವೇನು ಯೋಚನೆ ಮಾಡಬೇಡಿ, ಇವರು ತುಂಬ ಚೆನ್ನಾಗೆಲ್ಲ ಹೇಳ್ಕೊಟ್ಟು ಮಕ್ಕಳೆಲ್ಲ ತುಂಬ ಜವಾಬ್ದಾರಿ ತೊಗೊಂಡು ತುಂಬ ಚೆನ್ನಾಗಿ ನಮ್ಮ ಒಂದು ಶಾಲೆಯಲ್ಲಿ ಇವರೇ ಹೆಡ್ ಅಂತಲೇ ಹೇಳ್ಬೋದು ಅಂತ ಪ್ರಿನ್ಸಿಪಲ್ಲು ಹೇಳ್ತಾರೆ. ಹಾಗಿದ್ರೆ ಸರಿ, ನನ್ನ ಮಗನ ಧಾರಾಳವಾಗಿ ಇಲ್ಲಿ ಬಿಟ್ಟೋಗ್ತೀನಿ, ತುಂಬ ಚೆನ್ನಾಗಿ ವಿದ್ಯಾಭ್ಯಾಸ ಕೊಟ್ಟು ಎಲ್ಲ ಮಾಡಬೇಕು ಅಂತ ವರ್ಧ ಹೇಳ್ತಾರೆ. ಮತ್ತು ಇನ್ನು ಏನೆಲ್ಲ ಬ್ಯಾಲೆನ್ಸ್ ಉಳಿದಿದೆಯೋ ಅದನ್ನೆಲ್ಲ ನಾವು ಸರಿ ಮಾಡಿಕೊಡ್ತೀವಿ ಅಂತ ಕೂಡ ಹೇಳ್ತಾರೆ. ಸರಿ ಆಯಿತು ಅಂತೇಳಿ ಅಲ್ಲಿ ನಾವು ಫೈನಲ್ಲಿ ಇಲ್ಲಿ ಒಂದು ಕಡೆ ರಾಣಿನೂ ಮತ್ತು ಅವ್ರ ಮಾವ ಇಬ್ಬರು ಹೊರಗಡೆ ಬರ್ತಾರೆ. ಮಾಮ ನನ್ನ ಪ್ರಶ್ನೆಗೆ ಉತ್ತರ ಕೊಡಲೇ ಇಲ್ಲ, ಆದರೆ ನಾನು ಪ್ರಶ್ನೆ ಮಾಡಿದ್ದೇನಾದ್ರು ತಪ್ಪಾ ಮಾಮ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ರಾಣಿ. ಇಲ್ಲ ರಾಣಿ, ನೀನು ಮಾಡಿದ್ದು ತಪ್ಪೇ ಇಲ್ಲ, ಏಕೆಂದರೆ ಎಲ್ಲಿ ತಪ್ಪಿರುತ್ತೋ ಅಲ್ಲಿ ಆಗಲೇ ದಂಡಿಸ್ಬೇಕು, ಅದೇ ಒಳ್ಳೆ ಗುಣ ರಾಣಿ. ಒಂದು ವಿಷಯ ಗೊತ್ತಾ ರಾಣಿ, ಕೆಟ್ಟವ್ರಿಗೆ ಯಾವತ್ತೂ ಒಳ್ಳೇದೇ ಮಾಡ್ತಿರ್ತಾನಂತೆ ದೇವರು, ಆದರೆ ಕೊನೆ ಟೈಮಲ್ಲಿ ಕೆಟ್ಟದ್ದು ಮಾಡ್ತಾನಂತೆ. ನಮ್ಮಂಥ ಒಳ್ಳೆಯವ್ರಿಗೆ ಯಾವಾಗಲೂ ಕಷ್ಟ ಕೊಟ್ಟು ಕೊನೆ ಟೈಮಲ್ಲಿ ಒಳ್ಳೇದು ಮಾಡ್ತಾನೆ ರಾಣಿ. ನಮ್ಗೆ ಇವತ್ತು ಒಂದು ಸ್ವಲ್ಪ ಕಷ್ಟ ಆಗಿರ್ಬೋದು, ಮುಂದೆ ನಮ್ಗೆ ಒಳ್ಳೇದಾದೇ ಆಗುತ್ತೆ, ನೀನೇನು ಯೋಚನೆ ಮಾಡಬೇಡ ರಾಣಿ ಅಂತೇಳಿ ಸತ್ಯಣ್ಣ ಹೇಳ್ತಾರೆ. ಆಗಿದ್ರೆ ಮಮ್ಮ ನನಗೆ ತುಂಬ ಬೇಜಾರಾಗ್ತಿದೆ, ನನ್ನ ಆಸೆ ಎಲ್ಲ ನಿರಾಸೆ ಆಗ್ತಿದೆಯಾ, ನಾನು ಓದೋಕೆ ಆಗೋದೇ ಇಲ್ವಾ ಅಂತ ಹೇಳ್ಬಿಟ್ಟು ತುಂಬ ಫೀಲ್ ಮಾಡ್ಕೊತಾಳೆ. ರಾಣಿ ಈ ಶಾಲೆಯಲ್ಲಂತೆ ಅಂದರೆ ಏನು, ಈ ಶಾಲೆ ಇಲ್ಲ ಅಂತಂದರೆ ಏನು, ಇನ್ನೊಂದು ಶಾಲೆ ಬೇಕಾದರೆ ನಿನ್ನ ಸೇರಿಸಿ ನಾನು ಓದಿಸ್ತೀನಿ ಬಾ, ಯಾಕೆ ಇಷ್ಟೊಂದೆಲ್ಲ ನಿರಾಸೆ ಮಾಡ್ಕೊಳ್ತೀಯ ಅಂತೇಳಿ ಹೇಳಿದಾಗ ತುಂಬ ಫೀಲ್ ಮಾಡ್ಕೋತಾಳೆ ರಾಣಿ. ಅಷ್ಟೊತ್ತಿಗೆ ತೇಜಸ್ ಬಂದು, ಹಾಗಾದರೆ ನೀನು ಇಲ್ಲಿ ಶಾಲೆಯಲ್ಲಿ ಓದಲ್ವಾ ರಾಣಿ, ನೀನು ಹೊರಟೋಗ್ಬಿಡ್ತೀಯ ಇಲ್ಲಿಂದ ಅಂತೇಳಿ ತೇಜಸ್ ತುಂಬ ಫೀಲ್ ಮಾಡ್ಕೊತಾನೆ. ಹೌದು ಚಂದು, ಹೌದು ತೇಜು, ನಾನು ಈ ಶಾಲೆಯಲ್ಲಿ ಓದೋಕ್ಕಾಗೋದಿಲ್ಲ, ಪ್ರಿನ್ಸಿಪಲ್ಗೆ ಸೀಟು ಇದಾಗಲ್ವ ಅಂತ ಅಂದ್ರಲ್ಲ ಅಂತ ಹೇಳ್ತಾಳೆ. ಆಗ ತೇಜ್ ಇದ್ಕೊಂಡು ಏನು ಮಾಡಬೇಕನ್ನೋದೇ ಗೊತ್ತಾಗದೆ ಯೋಚನೆ ಮಾಡಿ ಹೊರಟೋಗ್ತಾನೆ. ಇನ್ನು ಇಲ್ಲಿ ಒಂದು ಕಡೆ ರಾಣಿ ಇದ್ಕೊಂಡು ತುಂಬ ಫೀಲಿಂಗಿಂದ ಮನೆಗೆ ಬಂದು ಯೋಚನೆ ಮಾಡಿಕೊಂಡು ಕೂತಿರ್ತಾಳೆ. ಅವ್ರ ಅಮ್ಮ ಹೇಳಿರೋದನ್ನೆಲ್ಲ ನೆನಪು ಮಾಡಿಕೊಂಡು, ಅಂದರೆ ಅವ್ರ ಅಮ್ಮನ ಹತ್ರ ಮಾತು ಕೊಟ್ಟಿರ್ತಾಳೆ, ಅಮ್ಮ ನಿನ್ನ ಹೊರಗಡೆ ಕರ್ಕೊಂಡು ಹೋಗೋಕೆ ಆಗೋದಿಲ್ವೇನಮ್ಮ, ಈ ಒಳ್ಳೇದು ಕೆಟ್ಟದಂದರೆ ಏನಮ್ಮ, ನ್ಯಾಯ ಅಂದರೆ ಏನಮ್ಮ ಅಂದಾಗ, ನಿನಗೆ ದೊಡ್ಡಳಾದಾಗ ಓದಿದ ಮೇಲೆ ನ್ಯಾಯ ಏನು ಅನ್ಯಾಯ ಏನು ಅಂತ ಗೊತ್ತಾಗುತ್ತೆ ಮಗು, ನೀನು ಯೋಚನೆ ಮಾಡಬೇಡ ಅಂದಾಗ, ಅಮ್ಮ ನಾನು ಚೆನ್ನಾಗಿ ಓದಿ ದೊಡ್ಡೋಳಾಗಿ ನಿನ್ನ ಬಿಡಿಸ್ಕೊಂಡು ಹೋಗ್ತೀನಿ ಅಂತೇಳಿ ಅವ್ರ ಅಮ್ಮನಿಗೆ ಮಾತು ಕೊಟ್ಟಿರ್ತಾಳೆ. ಅದನ್ನು ನೆನಪು ಮಾಡಿಕೊಂಡು ಯೋಚನೆ ಮಾಡಿಕೊಂಡು ರಾಣಿ ಕೂತಿರ್ತಾಳೆ. ಸತ್ಯಣ್ಣ ಕೂಡ ಪಕ್ಕದಲ್ಲೇ ಕೂತ್ಕೊಂಡು ಅವರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಸೀನಾ ಏನು ಮಾಡ್ತಾನೋ ಜೊತೆ ಬಟ್ಟೆ ತೊಗೊಂಡು ಬಂದು ಸರ್ಪ್ರೈಸ್ ಅಂತೇಳಿ ಬಟ್ಟೆನ ಕೊಡೋಕೆ ಹೋಗ್ತಾನೆ.
ಇದೇನು ಅಂತೇಳಿ ಕೇಳಿದಾಗ ನೀನೇ ಓಪನ್ ಮಾಡಿ ನೋಡು ಅಂತೇಳಿ ಸೀನಣ್ಣ ಹೇಳ್ತಾರೆ. ಆಗ ಓಪನ್ ಮಾಡಿ ನೋಡಿದಾಗ ಅದು ಯೂನಿಫಾರ್ಮ್ ಆಗಿರುತ್ತೆ, ಆದರೆ ವೈಟ್ ಕಲರ್ ಯೂನಿಫಾರ್ಮು. ಇವನು ಹೊಲಿಸಿರ್ತಾನೆ. ಸೊ ಹಾಗಾಗಿ ಒಂದು ವಿಷಯ ಗೊತ್ತಾ ಪುಟ್ಟ, ನಿನಗೆ ಇದನ್ನು ನೀನು ಸರ್ಪ್ರೈಸಾಗಿ ಕೊಡಬೇಕು ಅಂತ ನಿಮ್ಮ ಮಾಮನೇ ಸ್ಟಿಚ್ ಮಾಡಿ ರೆಡಿ ಮಾಡಿಟ್ಟಿದ್ದ. ಸೊ ಇನ್ನೇನು ಸ್ಕೂಲಿಗೆ ಹೋಗ್ತೀಯಲ್ಲ ನಾಳೆಯಿಂದ ಹಾಕೊಂಡು ಹೋಗು, ಇದನ್ನು ಹಾಕೊಂಡು ನೋಡಿ ಇವಾಗ ಒಂದು ಸರಿ ಹೇಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅದನ್ನು ಸರಳ ಕೂಡ ನೋಡ್ತಾ ಇರ್ತಾಳೆ. ಸರಳ ನೋಡ್ಬಿಟ್ಟು ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ. ಆವಾಗ ಇಲ್ಲಿ ಪಾಪ ಇವಳು ಏನು ಹೇಳ್ತಾಳೆ ಅಂತಂದರೆ, ರಾಣಿ ನಾನು ಶಾಲೆಗೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ನನ್ನ ಶಾಲೆಗೆ ಸೇರಿಸ್ಕೊಳ್ಳಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ತುಂಬ ಫೀಲ್ ಮಾಡ್ಕೊತಾರೆ. ಸರಳ ಇದ್ಕೊಂಡು ಇದೇ ಸಿಕ್ಕಿದ ಚಾನ್ಸ್ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೆ ಇವಳಿಗೆ ಅವ್ರ ಅಮ್ಮ ರಾಣಿ ಅಂತ ಹೆಸರಿಡೋದ್ಕಿಂತ ದುರಾದೃಷ್ಟ ರಾಣಿ ಅಂತ ಹೆಸರಿಡಬೇಕಿತ್ತು ಅಂತ ಹೇಳ್ಬಿಟ್ಟು ಒಂಥರ ಮಾತಾಡ್ತಾ ಇರ್ತಾಳೆ. ಅವಳು ಯಾವಾಗಲೂ ಹಂಗೆ ಅಲ್ವಾ. ಎಲ್ಲರೂ ಕೂಡ ತುಂಬ ಫೀಲಿಂಗಿಂದ ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾದಾಗ ರಾಣಿ ಇದ್ಕೊಂಡು ಇದು ನಾಳೆಯ ಸಂಚಿಕೆಯಲ್ಲಿ ಗೊಂಬೆನ ನೋಡಿಕೊಂಡು, ಅಮ್ಮ ಯಾಕಮ್ಮ ಈ ರೀತಿ ಆಗ್ತಿದೆ, ನಾನು ಶಾಲೆಗೆ ಹೋಗೋಕ್ಕಾಗೋದಿಲ್ವೇನಮ್ಮ, ಯಾಕಮ್ಮ ಈ ಥರ ಆಗ್ತಿದೆ, ನಿನ್ನ ಬಿಡಿಸ್ಕೊಳಕ್ಕೆ ಬರೋಕ್ಕಾಗಲ್ವ ಅಂತ ಒಂದು ಕಡೆ ಯೋಚನೆ ಮಾಡಿದ್ರೆ, ತೇಜ್ ಇನ್ನೊಂದು ಕಡೆ ಏನು ಯೋಚನೆ ಮಾಡ್ತಾನಂದರೆ ರಾಣಿಗೆ ಹೇಗಾದರೂ ಮಾಡಿ ಶಾಲೆಗೆ ಶೀಟ್ ಕೊಡಿಸ್ಬೇಕು ಅನ್ನೋದು ಅವನ ಉದ್ದೇಶ ಆಗಿರುತ್ತೆ. ಅದನ್ನು ಬಾಲನ ಹತ್ರ ಕೂಡ ಹೇಳ್ತಾನೆ. ಅದೆಲ್ಲ ಏನಾಗುತ್ತೆ ಏನು ಕತೆ ಅಂತ ಹೇಳ್ಬಿಟ್ಟು ಕಾದು ನಾವು ನಾಳೆ ಸಂಚಿಕೆಯಲ್ಲಿ ನೋಡಬೇಕಾಗುತ್ತೆ. ಮತ್ತೆ ನಾಳೆ ನಿಮ್ಮ ಜೊತೆ ಸಿಗ್ತೀನಿ. ಮತ್ತು ವಿಡಿಯೋ ನೋಡಿರೋರಿಗೆಲ್ಲ ಥ್ಯಾಂಕ್ ಯು.